ನನಗೆ ಒಬ್ರು ಸಹೋದ್ಯೋಗಿ ಇದ್ರು, ಗಂಗಾವತಿ. ಅವ್ರಿಗೆ ಎಷ್ಟು ಸಿಟ್ಟು ಬರ್ತಾ ಇತ್ತು ಅಂದ್ರೆ, ಕಾಲಿಂಗ್ ಬೆಲ್ ಮಾಡೋರು 2 ಸತಿಗೆ ಅಟೆಂಡರ್ ಬರ್ಲಿಲ್ಲ ಅಂದ್ರೆ ಕಾಲಿಂಗ್ ಬೆಲ್ ಎತ್ತಿ ಬಿಡೋರು. ಒಂದ್ 2-3 ದಿನ ಅಬ್ಸರ್ವ್ ಮಾಡಿದೆ. ಒಂದು 2 ತಿಂಗಳಿಗೆ ಆ ಬ್ರಾಂಚ್ ಹೋಗಿದ್ದಿತ್ತು. ಒಂದ್ 2-3 ದಿನ ಅಬ್ಸರ್ವ್ ಮಾಡಿದೆ. ಒಂದಿನ ಚಾಪಡಿ ಬರ್ರಿ ಕರ್ಕೊಂಡು ಹೋದೆ. ನೀವು ಯಾಕೆ ಇಷ್ಟು ಸಿಟ್ಟು ಮಾಡ್ತೀರಿ ಅಂತ ಕೇಳಿ, ನನಗೆ ತಡ್ಕೊಳ್ಳಿಕ್ ಆಗಲ್ಲ. ಅದ್ ಸರಿ, ನೀವು ತಡ್ಕೊಳ್ಳಿಕ್ ಆಗಲ್ಲ, ಸಿಟ್ಟು ಮಾಡ್ತೀರಿ, ಎಲ್ಲರ ಮೇಲೂ ಸಿಟ್ಟು ಮಾಡ್ತೀರಿ. ನಿಮ್ಮ ಮಗನಿಗೆ ಯಾವ ಸಂದೇಶ ಕೊಡ್ತಾ ಇದ್ದೀರಿ ಅಂತ ಕೇಳಿದೆ. ಸಿಟ್ಟನ್ನ ತಡ್ಕೋಬಾರದು ಅಂತಕ್ಕಂಥ ಸಂದೇಶನ ಅವನಿಗೆ ಕೊಡ್ತಾ ಇದ್ದೀರಿ. ಇನ್ನು ಸ್ವಲ್ಪ ದೊಡ್ಡವನಾದ್ರೆ ಅವನು ಸಿಟ್ಟು ಬಂದ್ರೆ ನಿಮಗೆ ತಡ್ಕೊಳ್ಳಿಕ್ ಆಗಲ್ಲ, ಆಗೇನ್ ಮಾಡ್ತೀರಿ ಅಂತ ಕೇಳಿದೆ. ಸರ್, ಈಗಲೇ ತಡ್ಕೊಳಕ್ ಆಗ್ತಿಲ್ಲ ನನಗಿಂತ ಜಾಸ್ತಿ ಕೇಳ್ತಾರೆ ಅವನು. ಆಮೇಲೆ ಬೆಂತ್ಗಾರ, ಯಾಕೆಂದ್ರೆ ನಾವು ಮಕ್ಕಳಿಗೆ ಏನ್ ಕಲಿಸ್ತೀವಿ ಅಂದ್ರೆ ನಮ್ಮ ನಡವಳಿಕೆಯ ಮೂಲಕ ಕಲಿಸ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ನಾನು ಕಂಡ ಹಾಗೆ ಒತ್ತಡವನ್ನ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋರು ಯಾರು ಅಂತಂದ್ರೆ ಅಮ್ಮಂದರು. ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ, ಏನ್ ರೆಡಿಯಾಗಿಲ್ಲ, ಅನೇಕ ಮಕ್ಕಳ ಕೆಲಸಗಳನ್ನ ಅವರೇ ತಮ್ಮ ಮೇಲೆ ತಗೋತಾರೆ. ಎಷ್ಟೋ ಸರ್ತಿ ಮಕ್ಕಳ ಕೈಲಿ ಆ ಕೆಲಸ ಮಾಡ್ಸಕ್ಕೆ ಬೇರೆಯವ್ರು ಬಿಟ್ಟಿರಲ್ಲ ಅನ್ನೋದು ಒಂದು ವಿಚಾರನೆ. ಆದ್ರೆ ಅಮ್ಮಂದ್ರು ಯಾಕೆ ತಗೋತಾರೆ ಅಂದ್ರೆ ಮಕ್ಕಳು ಚೆನ್ನಾಗಿ ಬರಬೇಕು, ಒಳ್ಳೆ ದಾರಿಗೆ ಬರಬೇಕು, ದೊಡ್ಡ ಸಾಧನೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಅಮ್ಮಂದ್ರ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ, ಬಯಸ್ಕೋತಾರೆ ಮಕ್ಕಳ ಕೈ. ಅಪ್ಪಂದ್ರೆ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಆ ಮಕ್ಕಳಿಗೆ ಅನ್ಸತ್ತೆ ಈ ಅಮ್ಮನೇ ಎಲ್ಲ ತರ ತಿನ್ನೋದು ಅಂತ, ಜಗಳ ಆಡ್ತಾರೆ. ಒಬ್ಬ ಅಮ್ಮ ನನ್ನ ಹತ್ರ ಹೇಳ್ತಿದ್ದ, ನಾನು ಬೈಲಿ ಪರವಾಗಿಲ್ಲ, ಆದ್ರೆ ಮಾಡಿದ್ರೆ ಸರಿ ಅಂತ. ಹೇಳಿದ್ರೆ ಯಾಕೆ ಬೈಬೇಕು, ನಿಮ್ಮನ್ನ ಬೈಯಕ್ಕೆ ಅಧಿಕಾರ ಏನಿದೆ ಅವ್ರಿಗೆ, ಆ ಅಧಿಕಾರನ ಅವ್ರಿಗೆ ಯಾಕೆ ಕೊಡ್ತಿದ್ದೀರಿ ಅಂತ ಕೇಳಿದೆ. ಕವಿತೆಗಳಲ್ಲಿ ಅಂದ್ರೆ ಪೂರ್ತಿ ಮತ್ತೆ ಓದ್ಬೇಕು, ಯಾಕಂದ್ರೆ ನನ್ನನ್ನು ಸೇರಿಸ್ಕೊಂಡು ಕೂಡ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ. ಇವತ್ತು ಓದಿದಂತಹ ಕವಿತೆಗಳಲ್ಲಿ ಸಾಕಷ್ಟು ವಸ್ತುಗಳು ಅಂದ್ರೆ ಹಸಿವು, ಬಡತನ, ದೇಶಭಕ್ತಿ, ಸ್ವಾತಂತ್ರ್ಯದ ಬಗ್ಗೆ, ಹೂಗಳ ಬಗ್ಗೆ, ಪ್ರಜಾಪ್ರಭುತ್ವದ ಒಂದು ವಿಡಂಬನೆ ಇತ್ತು, ಸ್ವಚ್ಛಂದತೆ ಇತ್ತು, ಸ್ವಚ್ಛತಾ ಜಾಗೃತಿ ಇತ್ತು, ಪರಿಸರದ ಬಗ್ಗೆ ಇತ್ತು, ಹೆಣ್ಣಿನ ಬಗ್ಗೆ ಇತ್ತು, ಗೃಹಿಣಿಯ ಬಗ್ಗೆ ಇತ್ತು, ತಾಯಿಯ ಬಗ್ಗೆ ಇತ್ತು, ಹಾಗೆ ಹೀಗೆ ಮತ್ತೆ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ, ಮತ್ತೆ ಹೆಣ್ಣಿನ ಬಗ್ಗೆ ಸಾಕಷ್ಟು ಕವಿತೆಗಳು ಕೂಡ ಇವತ್ತು ಮೂಡಿ ಬಂತು. ಮತ್ತೆ ಈಗ ಕವಿತೆ ಅಂತ ಹೇಳಿದ್ರೆ ಏನು ಅಂತಂದ್ರೆ ಪದಗಳ ಜೋಡಣೆನೇ ಕವಿತೆನ, ಶಬ್ದಗಳ ಜೋಡಣೆನೇ ಕವಿತೆನ, ಪ್ರಾಸ ಇದ್ರೆ ಅದು ಕವಿತೆನ, ಕವಿತೆ ಅಂತಂದ್ರೆ ಅದು ಒಂದು ಅರ್ಥನ, ಕವಿತೆ ಅಂತ ಹೇಳಿದ್ರೆ ಅದು ಒಂದು ಅನುಭವನ. ಬಹಳಷ್ಟು ಮಂದಿ ಹೇಳೋ ಹಾಗೆ ಮತ್ತೆ ನನಗೂ ಕೂಡ ಅದು ಆಗಿರೋ ಹಾಗೆ ಅದು ಅರ್ಥವನ್ನ ಮೀರಿದಂತಹ ಒಂದು ಅನುಭವವನ್ನ ಖಂಡಿತವಾಗಿ ಕೊಡುತ್ತೆ. ಅದು ಈ ಹೊತ್ತು ಹುಟ್ಟಿದಂತಹ ಅನುಭವನ ಕವಿತೆ ಬರಿಬೇಕಾದ್ರೆ ಅಲ್ಲ, ನಾವು ಮೊದಲಿಂದ ಎಷ್ಟೊಂದು ಸಂಗತಿಗಳನ್ನ ನೋಡಿರ್ತೀವಿ. ನಮ್ಮ ಬಾಲ್ಯದಿಂದ ಹಿಡಿದು ಈ ಹೊತ್ತಿನ ಈ ಕ್ಷಣದವರೆಗೂ ಕೂಡ ಏನೋ ಓದಿರ್ತೀವಿ, ಏನೋ ನೋಡಿರ್ತೀವಿ. ಅದೆಲ್ಲನೂ ಕೂಡ ಆ ಅನುಭವಗಳು ಒಂದು ಮೊತ್ತವಾಗಿ ಒಂದು ವಸ್ತುವನ್ನ ನೋಡಿದಾಗ ಅದರ ಸುತ್ತ ಒಂದು ಹೆಣೆದುಕೊಳ್ಳುತ್ತೆ. ಹೆಣಿರೋದು ಅನ್ನೋದು ಕೂಡ ನನಗೆ ಇಷ್ಟ ಇಲ್ಲ ಈ ಪದ. ಮತ್ತು ನನ್ನ ವಿಶ್ವಾಸ ಸುಮಾರು ಒಂದು 25-30 ವರ್ಷದಿಂದ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಹೈಕೋರ್ಟ್ ಜಡ್ಜ್ ನ್ಯಾಯಾಧೀಶರಾದಂತಹ ಬಸವರಾಜು ಹಾಸ, ನಮ್ಮ ಫಲಕ್ಷಪ್ಪನವರ ಸಂಬಂಧಿ, ಅವ್ರ ಮನೆ ಮತ್ತೆ ಇವ್ರ ಮನೆ ಎರಡೂ ಕೂಡ ಪಕ್ಕದಲ್ಲಿದ್ದಾರೆ. ಅವರ ಬಸವರಾಜ ಸಾಹೇಬರು ಈಗೇನು ಹೈಕೋರ್ಟ್ ಜಡ್ಜ್ ಆಗಿದ್ದಾರೋ ಅವರ ನನ್ನ ಸ್ನೇಹಿತರು. ಈಗ ನಾನು ಮೊದಲೇ ಅವರು ನನ್ನ ಹತ್ರ ಗಾಯರಾಗಿದ್ದರು, ಈಗ ಅವರು ಅಲ್ಲಿದ್ದಾರೆ. ಇದು ನನಗೆ ಬಹಳ ಹೆಮ್ಮೆಯ ವಿಚಾರ ಏನಂದ್ರೆ ನಮ್ಮ ಬಸವರಾಜ್ ಹೈಕೋರ್ಟ್ ಜಡ್ಜಿನ ನ್ಯಾಯಾಧೀಶರ ಅವರ ಸ್ನೇಹಿತರು ಅಂತ ಹೇಳಿದ್ರೆ, ಸಂಬಂಧಿಕರು ಅಂತ ಹೇಳಿದ್ರೆ
ಈಗ ಪಾಲಾಕ್ಷಪ್ಪನವರ ಬಗ್ಗೆ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಸುಮಾರು ವರ್ಷದಿಂದ ಬಸವೇಶ್ವರ ಹಾಸ್ಪಿಟಲ್ ಈಗಲೂ ಕೂಡ ಏಪ್ರಿಲ್ ತಿಂಗಳಿಂದ ಅವರ ಸೂಪರಿಂಟೆಂಡೆಂಟ್ ಆಗಿ ಮುಂದುವರಿಸಿದ್ದಾರೆ. ಅವರ ಸೇವೆ ನೋಡ್ಬಿಟ್ಟು ಮತ್ತೆ ಮುಂದುವರಿಸಿದ್ದಾರೆ. ಪಾಲಾಕ್ಷಪ್ಪನವರ ಒಂದು ಮನಸ್ಸು, ಒಂದು ಹೃದಯದಲ್ಲಿರುವ ಒಂದು ಆತ್ಮೀಯತೆ, ಬಡವರ ಬಗ್ಗೆ ಗಮನ. ನಾವೇನಾದ್ರೂ ಕೂಡ ಸಾರಿ ಪೇಷಂಟ್ ಸ್ವಲ್ಪ ಬಡವ ಇದ್ದಾನೆ ಅಂತ ಹೇಳಿದ್ರೆ ಆಯ್ತು ಬಿಡಿ ವಿಚಾರ ನನ್ನೆಲ್ಲ ನೋಡಿ ಕಳಿಸ್ತೀನಿ ಅಂತ ಹೇಳೋ ಒಂದು ಮನೋಭಾವ. ನಿಜವಾಗ್ಲೂ ಪಾಲಾಕ್ಷಪ್ಪನವರಿಗೆ ಅವರು ಮಾಡ್ತಿರುವ ಸೇವೆಗೆ ನಾವು ಬಹಳ ಬಹಳ ಚಿರಋಣಿಯಾಗಿದ್ದೀವಿ ಮತ್ತು ಅದೇ ಕಾರಣಕ್ಕೆ. ಆಮೇಲೆ ಅದೇ ರೀತಿ ನಮ್ಮ ಒಂದು ವೃತ್ತಿ ವಕೀಲರ ವೃತ್ತಿ ಮತ್ತೆ ಡಾಕ್ಟರ್ ಅವರ ವೃತ್ತಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಚಿತ್ರದುರ್ಗದ ಚಿಮ್ಮುರಾತ್ರಿ ವೇದಿಕೆ, ಎಲ್ಲಿಯ ಮಾವು ಎಲ್ಲಿಯ ಬೇವು ಎರಡೂ ಸೇರಿ ಬೇವು ಬೆಸ ಆಗಲಿಕ್ಕೆ ಸಿದ್ಧ ಆಗಿದೆ ಅಂತಲೇ ಭಾವಿಸ್ತೇನೆ. ಪ್ರಾಸ್ತಾವಿಕ ನುಡಿ ಅನ್ನುವಂತಹ ಹಿರಿಯ ಜವಾಬ್ದಾರಿ ನನಗೆ ದೊರೆತಿದೆ. ನನಗೆ ದಯಾ ಬೆಳಕಂತ ಹಿರಿಯರ ಇದ್ರೂ ಸಹ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದನ ಅರ್ಪಿಸ್ತಾ, ನನಗೆ ಸಾಧ್ಯ ಆದಷ್ಟು ನನ್ನ ಪಾಲಿನ ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೇನೆ. ಬಹಳ ತಲತಲಾಂತರದಿಂದ ಸಾಹಿತ್ಯ ಅನ್ನೋದು ಅರಿತಾ ಬಂದಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡಕ್ಕೆ ಇಷ್ಟು ಸಾವಿರ ಇತಿಹಾಸ ಇದೆ ಅಂತ ಹೇಳ್ತೇವೆ. ಸಾಹಿತ್ಯ ಅನುಬಂಧಿದೆ, ಸಾಹಿತ್ಯ ಚಳುವಳಿಗಳು ನಡೆದಿದೆ ಅಂತ ಹೇಳ್ತೇವೆ. ಸಾಹಿತ್ಯನ ಎಲ್ಲೋ ಒಂದ್ ಕಡೆ ಮರಿತಾ ಇದೀವ ಇಂದಿನ ಈ ಯುವ ಪೀಳಿಗೆ ಅನ್ನುವಂತಹ ಪ್ರಶ್ನೆ ನಮ್ಮ ಎದುರಿಗೆ ಬರುತ್ತೆ. ಯಾಕಂದ್ರೆ ನಮ್ಮನ್ನೂ ಸೇರಿಸಿ ಹಾಗಾದ್ರೆ ಸಾಹಿತ್ಯ ಯಾಕೆ ಹೋದ್ರೆ ಹೋಗ್ಲಿ ಅಲ್ವಾ, ಏನು ಕಳೆದೋಗುತ್ತೆ ಅದು ಒಳ್ಳೇದಕ್ಕೆ ಅಲ್ವಾ, ಮನುಷ್ಯ ಅಲ್ವಾ, ಹಾಗಾದ್ರೆ ಸಾಹಿತ್ಯನ ಕಳೆದೋದ್ರೆ ಒಳ್ಳೇದ ಅನ್ನುವಂತಹ ಪ್ರಶ್ನೆ ಬಂದಾಗ ಖಂಡಿತ ಇಲ್ಲ. ಆಗುವಂತಹ ದುರಂತಗಳನ್ನ ನಾವೀಗ ಈಗಾಗಲೇ ನೋಡ್ತಾ ಇದ್ದೇವೆ. ಯಾಕೆ ಅಂದ್ರೆ ಯಾರೋ ಹೇಳಿದ್ದೆಲ್ಲ ಸತ್ಯ ಆಗ್ಬಿಡುತ್ತೆ, ಯಾರೋ ಓದಿಸಿದ್ದೆಲ್ಲ ಸತ್ಯ ಆಗುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಹಾಗೆ ಮಾತಿನ ಕಲೆ ಕಲ್ತವ್ರು ಹೇಳಿದೆಲ್ಲ ಸಾಹಿತ್ಯ ಅನ್ನೋದು ನಮ್ಗೆ ನಮ್ಮ ಜ್ಞಾನನ, ನಮ್ಮ ಧನನ, ನಮ್ಮ ಆಲೋಚನೆನ, ನಮ್ಮ ಔಚಿತ್ಯಗಳನ್ನ, ಸರಿ ತಪ್ಪುಗಳನ್ನ ಹೇಳೋದಕ್ಕೆ ಸಹಾಯ ಮಾಡುತ್ತೆ. ಎಲ್ಲೋ ಒಂದ್ ಕಡೆ ಎಡ ಬಲ ಅಂತನೋ, ಧರ್ಮ ಅಂತನೋ, ನಾನು ನನ್ನದು ಅಂತನೋ ಈ ಭೂಮಿನ ಒಡೆಯುವಂತ ಕೆಲಸ ಆಗ್ತಾ ಇದೆ. ಒಡೆದು ಆಳೋ ನೀತಿ ಯಾವ್ದಿತ್ತು? ಎಲ್ಲರೂ ಪಾಸ್ ಆಗಿದ್ರೆ ಇಂಗ್ಲಿಷ್ ಮೀಡಿಯಂನಿಂದ ಓದುವಂತ ಫೇಲ್ ಆಗಿತ್ತು. ಮಕ್ಕಳಿಗೆ ಬರುವಂತವಾಗಿ ಇಂಗ್ಲಿಷ್ ಏನು ಹೇಳ್ಕೊಡೋದು ಬೇಡ ಅನ್ಸುತ್ತೆ. ಕನ್ನಡ ಮೀಡಿಯಂ ಓದಿದ್ರೆ ಏನು ಯಾರು ದಡ್ಡಿರಲ್ಲ, ಇಂಗ್ಲಿಷ್ ಮೀಡಿಯಂ ಓದಿದ್ದಕ್ಕೆ ಮುಖ್ಯಂತಾಗಲಿಲ್ಲ. ಅವರ ಕೆಪಾಸಿಟಿ ಮೇಲೆ ಓದೋದು ಅನಿಸುತ್ತೆ. ನಾನು ಮತ್ತೆ ಕನ್ನಡ ಮೀಡಿಯಂ ಓದಿದ್ರೆ ನನಗೂ ಬಂದವರು ಹಂಗಾಗಿ ನಮ್ಮ ಮೆಡಿಕಲ್ ಸೇರಿದೆ. ಇವ್ರ ಟೈಮ್ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಲ್ಲ, ಬಟ್ ಅದನ್ನ ಮ್ಯಾನೇಜ್ ಮಾಡೋ ಶಕ್ತಿ ಕನ್ನಡ ನಮ್ಮ ಸ್ವಂತ ಲ್ಯಾಂಗ್ವೇಜಲ್ಲಿ ಓದಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆಮೇಲೆ ಮೇಡಮ್ ನಮ್ಗೆ ಏನೋ ಹೇಳಿದ್ರು, ಇದೇನಿಲ್ಲ ನಮ್ಮದು ಅಂತ ಸ್ವಾರ್ಥ ಇತ್ತು. ನಾವು IMA ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಅಂತ ಹೇಳಿ ನಮ್ಮದು ಒಂದು ಹೆಸರು ಬರುತ್ತೆ ಅಂತ ಹೇಳಿ ಇನ್ವಾಲ್ವ್ ಆಗಿಬಿಟ್ರೆ ನಮ್ಮ ಸ್ವಾರ್ಥನೇ ಇತ್ತು. ಮೇಡಮ್ ಅನುಕೂಲ ಮಾಡಿದ್ದಲ್ಲ, ನಮ್ಮ ಸಂಸ್ಥೆ ಸ್ವಾರ್ಥನೇ ಇದೆ ಇದರೊಳಗೆ ಅಂತ ಹೇಳಿ ನಾನು ಮಾತು